ಟಾರ್ ರೋಡಿಂದ ಎರಡು ಕಡೆ ಟಾರ್ ರೋಡಿಂದ ಎರಡು ಕಡೆ ಬರುತ್ತೆ. ಈ ಕಡೆ ಬರುತ್ತೆ, ಲೆಫ್ಟ್ ಬರುತ್ತೆ, ರೈಟ್ ಬರುತ್ತೆ. ನೋಡಿ ರೆಡ್ ಸ್ಟೈಲ್ ಕಾಣ್ತಿದ್ದೀನಿ ಬೆಟ್ಟ. ರೆಸಾರ್ಟ್ಗೆ ಸೂಟಬಲ್ ಪ್ಲೇಸು. ಈ ಕಡೆ 1 ಎಕರೆ ಬರುತ್ತೆ. ಈ ಕಡೆ ಬಂದು 2 ಎಕರೆ 20 ಗುಂಟೆ ಬರುತ್ತೆ. ಬೆಟ್ಟ ಬುಡತಕ್ಕ ಬರುತ್ತೆ. ಹಿಂದ್ಗಡೆ ಬೇಕಾದ್ರೆ 2 ಎಕರೆ ಬೇಕಾದ್ರೆ ನೀವು ಅದಕ್ಕಿಂತ ಸ್ವಲ್ಪ ಖರಾಬ್ ಹಿಂಗಿಡ್ಸ್ಕೊಬೋದು. ಫುಲ್ ರೆಡ್ ಸಾಯಿಲ್. ಮರ ಕಾಣಿಸ್ತೈತಿ ನೋಡಿ. ಮರದಿಂದ ಏಕ ಬಂದು ಟಾರ್ ರೋಡ್ಗೆ ಕಾರ್ ನಿಂತಿದೆಯಲ್ಲ ಅದುವರೆಗೂ. ಸ್ನೇಹಿತರೆ, ಒಂದು 400-500 ಅಡಿ ಉದ್ದ ಬರ್ತೀನಿ ರೋಡಿಗೆ. ಈ ಥರ ಜಾಗ ನಿಮಗೆ ತುಮಕೂರಿಂದ 16 ಕಿಲೋಮೀಟ್ರ್ ಆಗುತ್ತೆ. ತುಮಕೂರು ಕೊರಟಗೆರೆ ಹೈವೇ ರೋಡಿಂದ ಒಳಗಡೆ 1.5 ಕಿಲೋಮೀಟ್ರ್. ಒಳ್ಳೆ ರೆಸಾರ್ಟ್ ಮಾಡ್ಬೋದು. ಇದರಲ್ಲಿ ಫಾರ್ಮ್ ಹೌಸು, ಮೂರು ಎಕರೆ 20 ಗುಂಟೆ. ನೋಡಿ ರೆಡ್ ಸಾಯಿಲ್ತು. ಬೇಕಾದ್ರೆ ಹಿಂದ್ಗಡೆಗೆ ನೀವು ಒಂದು 2 ಎಕರೆಯಿಂದ 3 ಎಕರೆ ಖರಾಬ್ ಹಿಂಗಿಡ್ಸ್ಕೊಬೋದು. ನಿಮ್ಗೆ ರೋಡ್ಗೆ ಇಟ್ಟು ಜಾಸ್ತಿ ಸಿಗುತ್ತೆ. ಸ್ನೇಹಿತರೆ, ರೆಸಾರ್ಟ್ ಮಾಡೋರಿಗೆ ಇಲ್ಲ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಂಥವ್ರು ಸೂಟಬಲ್ ಪ್ಲೇಸು. ಅಕ್ಕಪಕ್ಕ ನೋಡಿ ಎಲ್ಲ ನೋಡಿ, ಅಕ್ಕಪಕ್ಕ ಎತ್ತರ ಮಾಡಿದ್ದಾರಂತೆ ನೋಡಿ. ಅಕ್ಕಪಕ್ಕ ಎಲ್ಲ ಕಮರ್ಷಿಯಲ್ ಮಾಡ್ಕೊಂಡಿದ್ದಾರೆ, ಕಾಣ್ತೀನಿ ನೋಡಿ. ಎಲ್ಲ ಕಮರ್ಷಿಯಲ್ ಮಾಡ್ಕೊಂಡಿದ್ದಾರೆ ಅಕ್ಕಪಕ್ಕ ನೋಡಿ. ಎಲ್ಲ ಸ್ನೇಹಿತರೆ, ಇದು ಒಳ್ಳೆ ಲೊಕೇಶನ್ ಜಾಗ. ರೆಡ್ ಸಾಯಿಲ್ಲು ನಿಮಗೆ ರೆಸಾರ್ಟ್ ಖಾಲಿ, ಫಾರ್ಮ್ ಹೌಸ್ ಖಾಲಿ, ಅಡಿಕೆ ಹಾಕ್ಬಿಟ್ಟು ನಾವು ಡೆವಲಪ್ಮೆಂಟ್ ಮಾಡ್ಕೊಂತೀವಿ ಅಂದ್ರೆ ಸೂಟಬಲ್ ಪ್ಲೇಸು. ಭೂಮಿ ಒಳ್ಳೆ ಫಲವತ್ತಾದ ಭೂಮಿ. ನಿಮ್ಗೆ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಇದೆ. ಟಾರ್ ರೋಡ್ಗಿಂತ ಅಟ್ಯಾಚು. ಟಾರ್ ರೋಡ್ಗೆ ಒಂದು 400-500 ಅಡಿ ಉದ್ದ ಬರುತ್ತೆ. ಟಾರ್ ರೋಡ್ಗೆ ಜಾಸ್ತಿ ಕಾಸ್ಟ್ಲಿ ಉದ್ದ ಬರುತ್ತೆ ನಿಮಗೆ. ಏನು ಬೆನಿಫಿಟ್ ಅಂದರೆ ಇದರಲ್ಲಿ ನೋಡಿ ಬೆಟ್ಟ ಕಾಣ್ತಿದೆ. ಪಕ್ಕದಾಗೆ ಒಂದು 4-5 ಎಕರೆ ನೀವು ಖರಾಬ್ ಬೇಕಾದ್ರೆ ಹಿಂಗಿಡಿಸ್ಕೊಬೋದು. ಇನ್ನು ಜಾಗ ಇದೆ. ಸ್ನೇಹಿತರೆ, ಇದು ತುಮಕೂರು ತಾಲೂಕು ಕೊರ ಹೋಬಳಿ ಬರುತ್ತೆ ಲ್ಯಾಂಡು. 3 ಎಕರೆ 20 ಗುಂಟೆ. ಸ್ನೇಹಿತರೆ, ನನ್ನ ಹೊಸ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.